ತೋರಿಸ್ಬಿಟ್ಟೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ನಾನು ಮತ್ತು ನನ್ನ ಕಜಿನ್ ನಮ್ಮ ಅತ್ತೆ ಮನೆಗೆ ಬಂದಿದ್ವಿ. ನಮ್ಮ ಸಿಸ್ಟರ್ಸ್ ಇಬ್ಬರು ಬೆಳಗ್ಗೆ ಬೇಗ ತಿಂಡಿ ಮಾಡಿ ಮಕ್ಳಿಗೆ ತಿನ್ನಿಸ್ತಿದ್ರು. ಹಾಗೆ ಅವ್ರ ಜೊತೆ ನಾವು ತಿಂಡಿ ತಿಂದು ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಕೆ ಅಂತ ರೆಡಿ ಆಗ್ತಿದ್ರು. ಫೈನಲಿ ರೆಡಿ ಆಗಿಬಿಟ್ಟು ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆದರೂ ಏನೇ ಹೇಳಿ ಮಕ್ಕಳುಗಳನ್ನ ಸುಧಾರಿಸೋದಂತೂ ತುಂಬ ಕಷ್ಟ. ಅಲ್ಲೋಡ್ ಇದೇ ನೋಡಿ ನಾವು ಬಂದಿರೋ ದೇವಸ್ಥಾನ. ನಮ್ಮ ಅತ್ತೆ ದೇವ್ರಿಗೆ ನಿಂಬೆಹಣ್ಣು ಆರತಿ ಮಾಡ್ತಾಯಿದ್ರು. ಹಾಗೆ ದೇವ್ರಿಗೆ ಕೈ ಮುಕ್ಕೊಂಡು ಅಲ್ಲಿ ಪ್ರಸಾದ ಕೊಟ್ಟು ತಿನ್ಕೊಂಡು ಮನೆಗೆ ಬಂದು ಈ ಥರ ಮಿರರ್ ಪೋಸ್ ಕೊಡ್ತಾಯಿದ್ವಿ. ಹಿಂಗೆಲ್ಲ ಪೋಸ್ ಕೊಟ್ಟಾದ್ಮೇಲೆ ಒಂದು ವಿಡಿಯೋ ಮಾಡ್ಕೋಬೇಕಿತ್ತು ಅಂತ ಈ ಥರ ವಿಡಿಯೋ ಎಲ್ಲ ಮಾಡಿಕೊಂಡು ನಾನು ಮತ್ತು ನನ್ನ ಕಸಿನ್ನು ಫ್ರೂಟ್ಸ್ ತಿಂದ್ಕೊಂಡು ಮತ್ತು ನಮ್ಮ ಅತ್ತೆ ಹತ್ರ ಅಯ್ಯರ್ ಮನೆ ಹತ್ರ ಹೋಗಬೇಕು ಅಂತ ಸ್ವಲ್ಪ ಪರ್ಮಿಷನ್ ಕೇಳ್ತಾಯಿದ್ವಿ. ಹಿಂಗೆ ಪರ್ಮಿಷನ್ ಎಲ್ಲ ಕೇಳಿಕೊಂಡು ನಾವಿಬ್ಬರು ಮತ್ತು ನಮ್ಮಿಬ್ಬರು ಅಕ್ಕದಿರು ಗಾಡಿ ಎತ್ಕೊಂಡು ಓಡ್ವಿ. ನೋಡ್ರಿ, ಇವ್ರು ಮಾತ್ರ ಸ್ಕೂಟಿ ಎತ್ಕೊಂಡವ್ರೆ. ನನಗೆ ಈ ಎಕ್ಸೆಲ್ ಮಾತ್ರ ಎಲ್ಲೋದ್ರೂ ನನ್ನ ಬಿಡಲ್ಲ. ಹಾಂ, ಏನು ಮಾಡೋಕ್ಕಾಗಲ್ಲ. ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದೇ ಬೇಕು ಇದೇ ಬೇಕು ಅಂತ ಹೇಳೋಕ್ಕಾಗಲ್ಲ. ಏನು ಅನ್ಸಲ್ಲ. ಇಂಥ ಬುಲೆಟ್ ಬಿಟ್ಟು ಅಂತ ಲಕ್ಕಾತಿ ಗಾಡಿಯಲ್ಲಿ ಹಾಕ್ತಿದ್ದಾರಲ್ಲ, ಏನು ಹೋಗ್ತಾ ಇದೀವಿ. ನಿಮ್ಗೆ ನಮ್ ಮುಖ ನೋಡಿ ನಾವು ನೆನ್ಸಿರ್ತೀವೋ ಇಲ್ವೋ ಗೊತ್ತಿಲ್ಲ. ಎಕ್ಸೆಲ್ ಅಂತ ಅಂದ್ರೆ ನಿಮ್ಗೆ ಎಲ್ರಿಗೂ ನಾವೇ ನೆನ್ಪಾಗ್ತೀವಿ ಅಂತ ಅನ್ಸುತ್ತೆ. ಇವಾಗ ನಾವು ನಮ್ಮ ಅಯ್ಯರ್ ಮನೆಗೆ ಹೋಗ್ತಿದೀವಿ. ಆಕ್ಚುಲಿ ನಾವು ಇಲ್ಲಿಗೆ ಬಂದಿರೋದು ಅವ್ರಿಗೆ ಗೊತ್ತೇ ಇಲ್ಲ, ಆಯ್ತಾ. ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ವಿ. ಬನ್ನಿ ಇವಾಗ ನೋಡೋಣ ಅವ್ರ ರಿಯಾಕ್ಷನ್ ಒಳಗಡೆ. ಚೆನ್ನಾಗಿದ್ದಾರೆ ಅಜ್ಜಿ. ನಾವು ನಿನ್ನೆ ಬಂದ್ವಿ. ವಿಡಿಯೋ ಮಾಡ್ಕೊಂತಿದ್ವಿ. ಇವರು ಚಿಕ್ಕಮ್ಮ ಅವರು, ಅಜ್ಜಿ. ಹೊಸ ಮನೆಗೆ ಶಿಫ್ಟ್ ಆಗಿದ್ರು. ಅದಕ್ಕೆ ಮನೆ ಹೇಗಿದೆ ಅಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಆಂಟಿ ಟೀ ಮಾಡ್ಕೊಂಬಂದು ಎಲ್ರಿಗೂ ಕೊಡ್ತಾಯಿದ್ರು. ಬೂಸ್ಟ್, ಹಾರ್ಲಿಕ್ಸ್, ಬೋರ್ಮಿಟ, ಇಂಗ್ಲೀಷು. ನಮ್ಮ ಐನೋರು ನಾವು ಬಂದಿದೀವಿ ಅಂತ ನಮ್ಗೋಸ್ಕರ ಚಿಕನ್ ತರಕ್ ಹೋಗ್ತಾರೆ. ಅಯ್ಯ ಇಂದ ಚಿಕ್ಕಪ್ಪ ಅಂತ. ಚಿಕ್ಕಪ್ಪ ಇದು, ಐನೋರೆಲ್ಲ ಚಿಕ್ಕಪ್ಪ ಇದು. ಚಿಕ್ಕಪ್ಪ. ಓಕೆ ಸಾರಿ. ಏನ್ ಚಿಕ್ಕ ವಿಷಯ ಸಿಗೋಂಗಿಲ್ಲ ಗುರು, ನಕ್ಬಿಡ್ತಾರೆ. ಇವರು ಅಪ್ರೂಪ ಕೆಲ್ಸ ಮಾಡ್ತಿದಾರೆ. ಬರ್ರಿ ಇಲ್ಲಿ ತೋರಿಸ್ತೀನಿ. ನಿಮ್ಗೊಂದು ಅಪ್ರೂಪಕ್ಕೆ ಒಂದ್ ಕೆಲ್ಸ ಮಾಡ್ತಿದಾರೆ ನೋಡ್ರಿ ಇಲ್ಲಿ. ಬರ್ರಿ ಚಿರುಮುರಿ ಮಾಡೋದ್ ಹೆಂಗೆ ಅಂತ ತೋರಿಸ್ತೀನಿ. ಬರ್ರಿ ತೋರಿಸ್ತಾಳೆ, ಬನ್ನಿ ನೋಡೋಣ. ಬನ್ನಿ ಇವಾಗ ಚುರುಮುರಿ ಮಾಡೋಣ. ಇದು ಮಂಡಕ್ಕಿ ಅಂತೀವಿ ನಮ್ಮೂರ್ ಸೈಡು. ಅಂದ್ರೆ ನಾವು ಹೊಸದುರ್ಗ ಚಿತ್ರದುರ್ಗ ಸೈಡು. ನಿಮ್ಮೂರ್ ಸೈಡ್ ಏನಂತಾರೆ? ನಮ್ಮೂರ್ ಸೈಡ್ ಪುರಿ ಅಂತೀವಿ ನಾವು, ತುಮಕೂರು ಸೈಡ್ ಅವರು. ಓಕೆ, ನಿಮ್ಮೂರ್ ಸೈಡ್ ಏನಂತಾರೆ ಅಂತ ಕಮೆಂಟ್ ಮಾಡ್ರಿ. ಮಾಡಿ. ಫಸ್ಟ್ ಇವಾಗ ಚಿರುಮುರಿ ಮಾಡಕ್ಕೆ ಏನೇನ್ ತಗೋಬೇಕು? ಈರುಳ್ಳಿ ತಗೋಬೇಕು, ಆಮೇಲೆ ಟೊಮೆಟೊ ತಗೋಬೇಕು. ಎಲ್ಲೈತಿ ಈರುಳ್ಳಿ? ನಮಗೆ ಏನು ಗೊತ್ತಿಲ್ಲ ಎಲ್ಲೇನೇನಂತ. ಗಾಯ್ಸ್, ಈಗೆಲ್ಲ ಹೆಚ್ಕೊಂಡಿದ್ದಾಗೈತೆ. ಇದೆಲ್ಲ ನಾನೇ ಹೆಚ್ಚಿರೋದು. ಇವಳು ನೋಡ್ರಿ, ಇವಳನ್ನ ನಾನೆಲ್ಲ ಹೆಚ್ಚು ರೆಡಿ ಮಾಡಿರೋದಕ್ಕೆ ಕಲ್ಸ್ಬಿಡ್ತೀನಿ ಅಂತ ಬಂದಿದ್ದಾಳೆ ಅಕ್ಕ. ಬನ್ನಿ ಚರ್ಮುರಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ಗೆ ಒಂದ್ ಈರುಳ್ಳಿ ತಗೊಂಡ್ ಸಣ್ಣಕ್ಕೆ ಹೆಚ್ಚಿಬಿಟ್ಟು, ಮತ್ತೆ ಅದ್ರ ಟೊಮೆಟೊ, ಕಾಂಗ್ರೆಸ್ ಕಡಲೆ ಬೀಜ ಎಲ್ಲ ಹಾಕಿ ಈ ತರ ಗೊಜ್ಜು ರೆಡಿ ಮಾಡ್ಕೊಂಡು, ಇದು ಕೊತ್ತಂಬರಿ ಸೊಪ್ಪು, ಆಮೇಲೆ ಇಲ್ಲಿ ನಿಂಬೆಹಣ್ಣು ಹಿಂಡ್ಬೇಕು ಇದಕ್ಕೆ. ಹುಳಿ ಹಿಂಡೋದ್ ಹೆಂಗೆ ಅಂತ ಕಲ್ತ್ಕೊಳ್ರಿ ಗಾಯ್ಸ್. ಹಿಂಗ್ ಹಿಂಡ್ಬೇಕು ಹುಳಿ. ನಿಂಬೆಹಣ್ಣು ಹಾಕಿದ ಸಾಕು, ಜಾಸ್ತಿ ಹಾಕ್ಬೇಡ. ಇವಾಗ ಹಾಕಿ ಕಲ್ಸ್ಬೇಕು ಅಷ್ಟೇ. ಮಂಡಕ್ಕಿ ಜಾಸ್ತಿ ಆಯ್ತಾನು. ಇದನ್ನೆಲ್ಲ ಹಿಂಗ್ ಹಾಕ್ಬಿಟ್ಟು
ಕಲ್ಸ್ಬೇಕು. ನಾನ್ ಕೈಯಲ್ಲೆಲ್ಲ ಕಲ್ಸಲ್ಲ, ಸೌಟ್ ತಗೊಂಡೆ ಕಲ್ಸಲಿ. ಖಾರ ಪುಡಿ ಹಾಕಿದ್ರೆ ಕೈ ಉರಿ ಬಂದ್ಬಿಡ. ಸೌಟ್ ಎತ್ಕೊಂಡಿದೀನಿ, ಕಲ್ಸ್ಬೇಕು. ನಾನು ಕೈಯಲ್ಲೇ ಕಲಿಸ್ದೆ ಆಗ್ಲೇ. ಎಲ್ಲ ಚೆಲ್ಲೋಗ್ತೈತೆ. ಇಲ್ ನೋಡ್ರಿ, ನನ್ ಕೈಯಲ್ಲೇ ಕಲ್ಸ್ದೆ, ಇವಳು ಚೌಟಲ್ ಕಲ್ಸಿದಾಳೆ. ನನ್ ಕೈಯಲ್ಲಿ ಕಲ್ಸ್ದೆ, ಯಾಕಂದ್ರೆ ನನ್ ಕೈ ಕ್ಲೀನ್ ಆಗಿರುತ್ತೆ, ಇವಳ್ದು ಕ್ಲೀನ್ ಆಗಿರಲ್ಲ, ಅದಕ್ಕೆ ಎಲ್ಲ ಕೈ ಉರಿ ಬಂದ್ಬಿಡುತ್ತೆ ನಂಗೆ. ಅದನ್ನ ಉರಿ ತಡ್ಕೊಳಕ್ಕಾಗಲ್ಲ ಆಯ್ತಾ. ಸೊ ಎಲ್ಲ ಚೆಲ್ಲೋಗ್ತೈತಮ್ಮ. ನೋಡ್ರಿ ಚಿರುಮುರಿ ನೋಡಿದ್ರೇನೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಚಿರುಮುರಿ ಬೈ ಸುಪ್ರಿಯಾ. ಹಾ, ನಾವು ಇಲ್ಲಿ ಇದೀವಮ್ಮ, ನಮಗೂ ಸ್ವಲ್ಪ ಹೇಳು. ನಾವಿಬ್ರು ಸೇರಿ ಚಿರುಮುರಿ ಮಾಡಿದೀವಿ. ಇವಾಗ ಮುಂದೆ ಓದಿ ಕೆಲಸ ಸಿಕ್ಕಿಲ್ಲ ಅಂದ್ರೆ ಇವಳು ಪಕ್ಕ ಇದೇ ಬಿಸ್ನೆಸ್ ಆಯ್ತಾ. ನನ್ ಜೊತೆ ಇವಳು ಇರ್ತಾಳೆ, ನಾನ್ ಚಿರುಮುರಿ ಮಾಡ್ತೀನಿ, ಇವಳು ಸರ್ವ್ ಮಾಡ್ತಾಳೆ. ಏನಂತೀರ? ಎಲ್ಲ ಹೇಳ್ಬಾರ್ದು. ಚರ್ಮುರಿ ಹೆಂಗಿದೆ ಅಂತ ಹೇಳಿದ್ರ ಹತ್ರ ರಿವ್ಯೂ ಕೇಳೋಣ ಬನ್ನಿ. ಫಸ್ಟ್ ನಮ್ಮ ಆಂಟಿ ಹತ್ರ ಕೇಳೋಣ. ಮೈ ಕಡಿ ಅವ್ರಿಗೆ ಬಾಯ ಹತ್ರ. ಹೆಂಗಿದೆ ಚರ್ಮುರಿ ಆಂಟಿ? ಸೂಪರ್ ಆಗಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಿಜ ಹೇಳ್ಬೇಕು, ಚೆನ್ನಾಗಿದೆ ಕಣಪ್ಪ. ಇಲ್ಲಿ ನಮ್ಮ ಅಜ್ಜಿಯವರು ಇದಾರೆ, ಅಜ್ಜಿಯವರು ತಿಂತಾರೆ. ಹೆಂಗಿದೆ ಅಜ್ಜಿ? ಚೆನ್ನಾಗಿದ್ಯಾ? ಹಾ, ಇಲ್ಲಿ ಇವ್ರಿಬ್ರು ಮೇಡಮ್ ದಿರಿದ್ದಾರೆ. ಹೇಳ್ರಮ್ಮ ಹೆಂಗೈತಮ್ಮ? ಇವ್ರು ಇದೆ ಎಷ್ಟು ಚೆನ್ನಾಗಿಲ್ಲ ಅಂತಾನೆ ಹೇಳಿದ್ದು. ಹೊಟ್ಟೆ ಉರಿ ಇವ್ರಿಗೆಲ್ಲ ಹೊಟ್ಟೆ ಉರಿ ತಕ್ಕೊಂಡು ಇರ್ಲಿ ಬಿಡಿ, ನಮಗ್ ಗೊತ್ತು, ನಾವ್ ತಿಂತೀವಿ. ಚೆನ್ನಾಗಿದೆ. ಹೆಂಗಿದೆ? ನಾನೇ ಮಾಡೋದು, ನನ್ನ ಕೇಳಿದ್ರೆ ಚೆನ್ನಾಗೇ ಇರುತ್ತೆ. ಈಗ ಚಿಕನ್ ತಗೊಂಡ್ ಬಂದ್ರು ನಮ್ ಚಿಕ್ಕಪ್ಪ. ಇವಾಗ ಚಿಕನ್ ತಗೊಂಬಂದ್ರು. ಈಗ ಕಬಾಬ್ ಮಾಡ್ತಾರೆ. ಈಗ ಚಿರುಮುರಿದಾತು, ಈಗ ಕಬಾಬು ನಾನೇ ಮಾಡ್ತಿದ್ದೆ. ಟೇಸ್ಟ್ ಜಾಸ್ತಿ ಆದ್ರೆ ಆಮೇಲೆ ಕಬಾಬ್ ಇದು ಏನಿದು ಚಿಕನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಫ್ರೈ ಪೌಡ್ರು. ತೊದ್ಲಿ ಫಸ್ಟ್ ಕರೆಕ್ಟ್ ಆಗಿ ಮಾತಾಡು. ಕಬಾಬ್ ಮಾಡೋಕೆ ಎಲ್ಲಾ ಕಲ್ಸಿ ರೆಡಿ ಮಾಡ್ತವ್ರೆ. ನೋಡಿ ಮೊಟ್ಟೆ ಎಷ್ಟ್ ಚೆನ್ನಾಗಿ ಹೊಡೆದಾಕ್ತವ್ರೆ ಅಂತ. ನೋಡ್ರಿ, ನಾನೇ ಮಾಡಿದ್ದು. ಕರ್ಬೇವು ಹಾಕ್ತವ್ರಂತೆ ನೋಡ್ರಿ. ಕರ್ಬೇವು, ಕೊತ್ತಂಬರಿ ಹಾಕಜ್ಜಿ. ಹಾಕ್ಬಿಟ್ಟು ಎಳ್ಳು ಹಾಕಿದೀರಾ? ಇವಾಗ ಇದನ್ನೆಲ್ಲ ಚೆನ್ನಾಗ್ ಕಲ್ಸಿ ಎಣ್ಣೆ ಒಳಗ್ ಹಾಕುದ್ರೆ ಕಬಾಬ್ ರೆಡಿ. ಯಾಕ್ಬಿಡ ಕಲಿಸ್ತವ್ರೆ ಕಲ್ಸಿ. ನಮಿಗೋಸ್ಕರ ಕಬಾಬ್ ಮಾಡ್ತಿರೋದು, ನಮಿಗೋಸ್ಕರ ಗೊತ್ತಾ. ಪೀಸ್ ದಪ್ಪ ಇದು ಅಂತ ಕತ್ರಿ ತಗೊಂಡ್ ಕಟ್ ಮಾಡ್ತಿದ್ದಾಳೆ. ನೀವು ಹಿಂಗೆ ಮಾಡಿ ಆಯ್ತಾ. ಪೀಸ್ ದಪ್ಪ ಏನಾದ್ರು ಕತ್ರಿ ತಗೊಂಡು ಚಿಕ್ಕದಾಗಿ ಕಟ್ ಮಾಡಿ. ಕಬಾಬ್ ಮಾಡೋದ್ ಹೆಂಗೆ ಅಂತ ಹೇಳ್ರಿ ನಮ್ ಸಬ್ಸ್ಕ್ರೈಬರ್ಸ್ ಗಳಿಗೆ, ನಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಹೇಳ್ರಿ. ರೆಸಿಪಿ ಹೇಳಿ ಆಂಟಿ, ಹೇಳಿ ಏನೇನ್ ಹಾಕಿದ್ರಿ? ನಮ್ಮ ಅಜ್ಜಿಯವರು ಪಾತ್ರೆ ತೊಳಿತಿದ್ದಾರೆ. ನಾವು ನೋಡಿದ್ರೆ ಅಲ್ಲ, ಈ ಅಜ್ಜಿ ಹೆಸರಾಗ್ ಮಾಡ್ತಾರೆ. ನಮ್ಮ ಆಂಟಿ ಮಾತಾಡ್ರಿ ಅಂದ್ರೆ ಫುಲ್ ನಾಚ್ಕೊಳ್ತಾ ಇದ್ದಾರೆ. ಪಾತ್ರೆಗಳು ತೊಳಿತಾ ಇದೀನಿ, ಮಕ್ಳೆಲ್ಲ ವಿಡಿಯೋ ಮಾಡ್ತಾವ್ರೆ, ಹಂಗೂ ಮಾತಾಡಂಗಿಲ್ವಾ? ಕಬಾಬ್ ಹೇಳು ಅಲ್ಲಿ. ಆಂಟಿ ಕಬಾಬ್ ಮಾಡೋದ್ ಹೆಂಗ್ ಸಣ್ಣಗೆ ಎಷ್ಟು ಅಲ್ಲಿ ಖಾರ ಉಪ್ಪು ಹಾಕಿದೀವಿ, ಕಾಂಪ್ಲೇಟ್ ಹಾಕಿದೀವಿ, ಇವೆಲ್ಲ ಹಾಕ್ಬಿಟ್ಟಿದೀವಿ. ಕಬಾಬ್ ಪುಡಿ ಹಾಕಿದೀವಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್ ಎಲ್ಲ ಹಾಕಿದೀವಿ. ಎಣ್ಣೆ ಬೇಯ್ತಾ ಐತೆ. ಎಳ್ಳು ಏನಯ್ಯ ಒಳ್ಕಲಲ್ಲಿ ಕುಟ್ಟಿ ಮಾಡಿ ಹಾಕಿರೋ ಪುಡಿ ಅಂತೆ. ಅದಕ್ಕೆ ಇಷ್ಟು ಕಲರ್ ಆಗಿದೆ. ಅಲ್ಲಿ ನೋಡ್ರಿ, ಇವ್ರಿಬ್ರು ಏನಂದ್ರೆ ಏನ್ ಕೆಲ್ಸನೂ ಒಳ್ಳೆ ಇವಾಗ ಬಂದ್ ಅಲ್ಲಾಡಿಸ್ತವ್ರೆ. ಕಬಾಬ್ ಗೈಸ್, ಕಾಣಿಸುತ್ತೆ ಅವ್ರಿಗೂ ಕಬಾಬ್ ಅಂತ. ನಮ್ ಮೋಕ್ಷಿತ್ ಅವರು ಬಂದ್ರು. ಕೊನೆಗೂ ಕಬಾಬ್ ಮಾಡ್ಕೊಂಡ್ ತಗೊಂಡ್ಬಂದ್ರು ನಮ್ಮ ಅಜ್ಜಿ. ತೋರ್ಸಜ್ಜಿ. ಇಷ್ಟು ಜನ ಕಾಯ್ತಾ ಇದೀವಿ ಕಬಾಬ್ ತಿನ್ನೋಕೆ.
ಅಜ್ಜಿ ಹಾಕೊಟ್ಟಿತ್ತು ಹೆಂಗ್ ಕುತ್ಕೊಂಡ್ ಮೇಯ್ತಾವ್ರ ನೋಡ್ರಿ 3 ಜನನು. ಮಕ್ಕಳ ಸೈನ್ಯ ಇದೆ. ಬರ್ರಿ ಬರ್ರಿ ಬಾಯ್ ಗಿಣಿ ಬಾಯ್. ಹಾ ಇಲ್ಲಿ ಬರ್ರಿ. ಇವನನ್ನ ತಾರ್ಸ ಇವನನ್ನ. ಹೋಗ್ ಬರ್ತೀವಿ ಎಲ್ರಿಗೂ ಬಾಯ್ ಬಾಯ್. ನೋಡ್ರಿ ನಮ್ದು ಗಾಡಿ ಮತ್ತೆ ನಮ್ ಗಾಡಿ ಎತ್ಕೊಂಡು ನಾವು ಹೋಗ್ತಿರೋದು. ಗೈಸ್ ಎಲ್ಲ ಆಯ್ತು. ಇವಾಗ ನಮ್ಮ ಆಂಟಿ ಮನೆಯಿಂದ ಎಲ್ಲ ತಿಂದು ಕಬಾಬ್ ಮಾಡಿ ತಿನ್ಕೊಂಡು ಚಿಮ್ಮೂರೆಲ್ಲ ತಿನ್ಕೊಂಡು ವಾಪಸ್ ಅತ್ತೆ ಮನೆಗೆ ಹೋಗ್ತಿದೀವಿ. ನಾವು ನಮ್ಮ ಅತ್ತೆ ಮನೆಗೆ ಬಂದಿದೀವಿ. ಬಂದ ತಕ್ಷಣ ಸುಸ್ತಾಗ್ತಿತ್ತು, ಅದಕ್ಕೆ ಜ್ಯೂಸ್ ಮಾಡ್ತಿದ್ವಿ, ಪೈನಾಪಲ್ ಜ್ಯೂಸು. ನೋಡ್ರಿ ಎಲ್ಲ ಹೆಚ್ಚು ಹಾಕೋಳೆ. ನೋಡ್ರಿ ಇವಳು ಪಾತ್ರದ ಬಗ್ತಿದ್ದಾಳೆ. ಇಂದು ಆಯ್ ಮಾಡು. ಇದು ನೋಡ್ರಿ ಎಲ್ಲ ರೆಡಿ ಆಗೈತೆ. ಜ್ಯೂಸ್ ರೆಡಿ ಆಗಿದೆ, ಕುಡಿತಿದ್ದೀವಿ. ನೈಟ್ ಊಟಕ್ಕೆ ಚಿಕನ್ ಮಾಡಿದ್ರು. ಎಲ್ಲರೂ ಹೊಟ್ಟೆ ತುಂಬ ತಿಂದು ಮಲ್ಕೊಂಡ್ವಿ. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.